ನಮಸ್ಕಾರ ಸ್ನೇಹಿತರೆ. ವಾಹನ ಚಾಲನೆ ಮಾಡುವವರಿಗೆ ಸದ್ಯಕ್ಕೊಂದು ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಇನ್ಮುಂದೆ ಸರಿಯಿಲ್ಲದ ರಸ್ತೆಗಳಿಗೆ ಅಥವಾ ಅಪೂರ್ಣವಾಗಿರುವ ರಸ್ತೆಗಳಿಗೆ ನೀವು ಪೂರ್ತಿ ಟೋಲ್ ಹಣ ನೀಡುವ ಅವಶ್ಯಕತೆ ಇಲ್ಲ. ಹಾಗಾದರೆ ಈ ಹೊಸ ಅಪ್ಡೇಟ್ ಏನು ಎಂಬುದನ್ನು ಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ. ಭಾರತದ ನ್ಯಾಷನಲ್ ಹೈವೇಗಳಲ್ಲಿ ಓಡಾಡುವ ಸವಾರರಿಗೆ ಕೇಂದ್ರ ಸರ್ಕಾರವು ಒಂದು ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ರಾಷ್ಟ್ರೀಯ ಹೆದ್ದಾರಿ ಶುಲ್ಕ ನಿಯಮಗಳಿಗೆ ತಿದ್ದುಪಡಿ ತರುವ ಮೂಲಕ ಹೊಸ ಮಾರ್ಪಾಡುಗಳನ್ನು ಜಾರಿಗೆ ತಂದಿದೆ. ಇದರ ಪ್ರಕಾರ ಎಕ್ಸ್‌ಪ್ರೆಸ್ ವೇ ಅಥವಾ ಹೈವೇಗಳು ಆರಂಭದಿಂದ ಅಂತ್ಯದವರೆಗೆ ಸಂಪೂರ್ಣವಾಗಿ ಸಂಚಾರಕ್ಕೆ ಸಿದ್ಧವಾಗಿಲ್ಲದಿದ್ದರೆ ಅಲ್ಲಿ ಚಾಲಕರಿಂದ ಹೆಚ್ಚಿನ ದರ ತೆಗೆದುಕೊಳ್ಳುವಂತಿಲ್ಲ. ಅಂದರೆ ಈ ಹಿಂದೆ ಅನ್ವಯವಾಗುತ್ತಿದ್ದ ಶೇಕಡ 25ರಷ್ಟು ಎಕ್ಸ್ಟ್ರಾ ಪ್ರೀಮಿಯಂ ಚಾರ್ಜನ್ನು ಈಗ ರದ್ದು ಮಾಡಿ ಕೇವಲ ಸಾಮಾನ್ಯ ಹೆದ್ದಾರಿ ದರವನ್ನಷ್ಟೇ ಪಡೆಯಲಾಗುತ್ತದೆ. ಈ ಒಂದು ನಿಯಮವು ಫೆಬ್ರವರಿ 15, 2026ರಿಂದ ಅಧಿಕೃತವಾಗಿ ಜಾರಿಯಾಗಲಿದೆ. ಈ ಕಾರಣದಿಂದಾಗಿ ಹೆದ್ದಾರಿಯಲ್ಲಿ ಎಲ್ಲಾದರೂ ಕೆಲಸ ನಡೆಯುತ್ತಿದ್ದರೆ ನೀವು ಪೂರ್ತಿ ಹಣ ಪಾವತಿಸುವ ಬದಲು ಅದರ ಅರ್ಧದಷ್ಟು ದುಡ್ಡು ನೀಡಿದರೆ ಸಾಕು. ಅಷ್ಟೇ ಅಲ್ಲದೆ ರಸ್ತೆಗಳು ಗುಂಡಿ ಬಿದ್ದು ಹಾಳಾಗಿದ್ದರೂ ಸಹ ಫುಲ್ ಟೋಲ್ ಕಟ್ಟುತ್ತಿದ್ದ ಜನರಿಗೆ ಈಗ ನೇರವಾಗಿ ಹಣ ಉಳಿತಾಯವಾಗಲಿದೆ.